ಒಬ್ರಲ್ಲ ಇಬ್ರು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ನನಗೂ ಆ ಡೌಟ್ ಇತ್ತು. ಸ್ಟೇಜ್ ಮೇಲೆ ಒಂಥರ, ಆಫೀಸ್ ಬಂದಾಗ್ಲೇ ಒಂಥರ. ಎಲ್ಲ ರಾಜಕೀಯ. ಅವನೇ ಬೇರೆ, ಇವನೇ ಬೇರೆ. ಅವನು ಇದನ್ನ ಹೇಳ್ತಿದ್ದ. ಬಟ್ ಇದು ಸಿಬಿಐ ಲೆವೆಲ್ ಹೋಗಿದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸರ್. ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ ಐಜಿವೆ ಬಿ? ನೀನ್ ಯಾವ್ದು ಕೈಯಲ್ಲಿ ಗನ್ ಹಿಡ್ಕೋ. ಯಾಕೆ ಸರ್? ಹಿಡ್ಕೋ. ನಾನು ನೆಕ್ಸ್ಟ್ ಹೇಳೋ ವಿಷಯಕ್ಕೆ ನಿನ್ಗೆ ಫಿಟ್ಸ್ ಬಂದ್ರು ಬರ್ಬೋದು. ಸೊ ಪ್ರಿಕಾಷನ್. ಓಕೆ ಸರ್. ಅಂಬರೀಷ್ ಅಣ್ಣ ಸತ್ತಿಲ್ಲ, ಬದುಕವ್ರೆ. ಐಜಿ ಬೇಬಿ. ಅಂಬರೀಷ್ ಅಣ್ಣ ಬದುಕಿದಾರ? ಐಜಿ ಬೇಬಿ, ನಾನೇ ನನ್ ಕಣ್ಣಾರ ನೋಡ್ದೆ. ಉಪ್ಪಿ ಸರ್ ಡೈರೆಕ್ಷನ್ ಅಲ್ಲಿ ಅಂತ ಶೂಟಿಂಗ್ ಮಾಡ್ತಾವ್ರೆ. ಈ ಸಿಬಿಐ ಸಂಖ್ಯೆ ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಹುಟ್ಟು ಬೇರೆ ಹೇಳುವುದಿಲ್ಲ ಸರ್. ತಾವು ಯಾವ ಸಿಬಿಐ ಆಫೀಸರು? ಕೆನರಾ ಬ್ಯಾಂಕ್ ಅಲ್ಲೂ ಇಟ್ಟು ಮಡಗು ನೈತದ ಸರ್. ಸರ್ ಪ್ಲೀಸ್. ಏ ರಾಸ್ಕಲ್, ನಾನೊಬ್ಬ ಐಜನ್ ಅಂತ ಮರ್ತೊಬ್ಬ ಕುಡ್ಕನು ಮರ್ಯಾದೆ ಪಟ್ಟ ಹೊರಗೆ. ಏನಿದು? ನೀನ್ ಹೇಳಿದ್ದೇನು ಮಾಡಿದ್ದೇನು? ಮರ್ಯಾದೆಯಿಂದ ಟಿಕೆಟ್ ಪ್ರೆಸಿಡೆಂಟ್ ಪೋಸ್ಟ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಒಳಗಡೆ ಮಾತಾಡೋಣ. ಸಮಾಧಾನ ಮಾಡಿ ಸಾಕಾಗ್ಬೇಕು ಅಂತ ನೋಡ್ತಿದ್ದೀರಾ? ಅವೆಲ್ಲ ಆಗಲ್ಲ. ಇಲ್ಲೇ ನನ್ಗೆ ಟಿಕೆಟ್ ಅನೌನ್ಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ಗೊತ್ತಾ ನಿನ್ಗೆ? ನಾನ್ ಅವನ್ ಕಾಂಪ್ರಮೈಸ್ ಆಗಿದ್ದು ಇವ್ರಿಗೆ ಸುಖ ನೋಡಕ್ಕಲ್ಲ, ನನ್ ಪೊಲಿಟಿಕಲ್ ಕರಿಯರ್ಗೆ ಹೆಲ್ಪ್ ಆಗ್ಲಿ ಅಂತ. ಅದಾಗಲ್ಲ ಅಂತಂದ್ರೆ ಈಗ್ಲೇ ಮೀಡಿಯಾ ಮುಂದೆ ಕೂತು ನಾನ್ ನಿನ್ ಜನ್ಮ ಚಾಲ ಆಗ್ತೀನಿ. ಅವತ್ತು ರೆಸ್ಟ್ ರೂಮ್ ಅಲ್ಲಿ ಅದರ ನಡ್ಕೊಂಡಿಯಲ್ಲ, ಇವಾಗ ಮಾತಾಡೋ. ಎಷ್ಟು ಜೋರಾಗಿ ಮಾತಾಡ್ತೀಯ? ನಾನ್ಸೆನ್ಸ್. ಸೌಂಡ್ ಅಲ್ಲಿವರೆಗೂ ಬರ್ತಾ ಇದೆ. ನನಗೆ ನಿದ್ದೆ ಹಾಳಾದ್ರೆ ಇಷ್ಟ ಆಗಲ್ಲ ಮಾಂಸ್. ನೀನೇನು ಬಾಯಲ್ಲಿ ಮಾತಾಡಲ್ವಾ? ನಿದ್ದೆ ಗಣ್ಣಲ್ಲಿ ನೀವ್ ನೋಡಿದಿರ ಅಂತ ಖುಷಿ ಪಡೋ ಮಾಂಸ್. ಇವಳು ವಿಮೆನ್ಸ್ ವಿಂಗ್ ಲೀಡರ್. ಹೋಗಿ ಇವಳನ್ನ ಹಾಕೋಕೊಂಡೆ. ನೀನು ನಿನ್ಸೆ ಮಾಡ್ದೆ ಅದ ಕ್ಲಿಯರ್ ಮಾಡಿಸು ಮಾಂಸ್. ಲಂಡನ್ ಇಂದ ನನ್ನ ಫ್ರೆಂಡ್ಸ್ಗಳು ಬರ್ತಾ ಇದಾರೆ. ಅವರೆಲ್ರಿಗೂ